ನಾನು ಕೂಡ ಜನವರಿ ಮೊದಲನೇ ವಾರದಲ್ಲಿ ಹೋಗಿ ಮಾತಾಡಿದೆ. ನಾನೇನು ಮಾತಾಡಿದೆ ಅಂತಂದ್ರೆ, ಸ್ವಾಮಿ ನಾವೆಲ್ಲ ಸರ್ವಿಸಲ್ಲಿ ಇದ್ದಾಗೆಲ್ಲ ನೀವು ಒಂದು 5-6 ಕಾರ್ಮಿಕ ಸಂಘಟನೆಗಳೇನಿತ್ತು, ಅದರಲ್ಲಿ AITC ಬಹಳ ದೊಡ್ಡ ಸಂಘಟನೆ ಅಂತಂದ್ಬಿಟ್ಟು ನಾವು 40 ವರ್ಷದಿಂದ ದುಡಿದಿದ್ದೀವಿ. ನಾವು ರಿಟೈರ್ಡ್ ಆಗಿದ್ದೀವಿ, ಸಾವಿರಾರು ಜನ ರಿಟೈರ್ಡ್ ಆಗಿದ್ದೀವಿ. ಇವತ್ತು ನಮ್ಮ ಪೆನ್ಷನ್ಗೋಸ್ಕರ EPS 95 ಪೆನ್ಷನ್ಗೋಸ್ಕರ ಇಷ್ಟೊಂದು ಹೋರಾಟಗಳು ನಡೆಸ್ತಾ ಇದ್ದೀವಿ. PF ಆಫೀಸ್ ಹತ್ರ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಪ್ರತಿಯೊಂದು ತಿಂಗಳ ಮೊದಲನೇ ಭಾನುವಾರ ನಮ್ಮ ಲಾಲ್ಬಾಗಲ್ಲಿ ಸೇರ್ತಾ ಇದ್ದೀವಿ. ಲಾಲ್ಬಾಗ್ಲಿ ಸೇರ್ತಾ ಇರೋದು 8 ವರ್ಷ ಕಂಪ್ಲೀಟ್ ಆಯ್ತು. 9ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸ್ನೇಹಿತರೆ. ಇದು 97ನೇದು. ಈಗ ನನ್ನಿಂದ ಏನ್ ಬೇಕಪ್ಪ, ನನ್ಗೆ ಒಂದು ಹಾಸ್ಯ ಚಟಾಕಿ ಅಂತಂದ್ರೆ ಏನೋ ಒಂದು ಸಡನ್ ಆಗಿ ಮಾತಾಡೋದು, ನಗಿಸೋದು ಜಾಸ್ತಿ. ಅವರು ಯಾವುದೇ ಭಾಷಣ ಮಾಡ್ತಾ ಇರ್ಲಿ, ಏನೋ ಒಂದು ಮಾತಾಡ್ತಾ ಏನಾದ್ರು ನಮ್ಮ ಕಾರ್ಮಿಕರು ಏನಾದ್ರು ಹಿಂಗಿದೀವಿ ಅಂತಂದ್ರೆ ಒಂದು ಹಾಸ್ಯ ಚಟಾಕಿ ಹಾಕ್ಸೋದು, ಎಲ್ಲರೂ ನಗಿಸ್ಬಿಡೋದು. ಈ ತರ ಚೆನ್ನಾಗಿ ಎಲ್ಲರಿಗೂ ಬರಲ್ಲ ನಾಯಕರಿಗೆ. ನನ್ನನ್ನ ಬ್ರಹ್ಮಚಾರಿ ಅಂತಿದ್ರು. ಬ್ರಹ್ಮಚಾರಿ ಇಲ್ಲ ಸರ್, ನನ್ನ ಹೆಸರಲ್ಲಿ ಸೊನ್ನೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ಸೊನ್ನೆ ಮೋದಿ ಆಗಿಲ್ವಾ ನಿಮ್ಗೆ ಅಂತ ಅನ್ನೋದು ನಗಿಸೋದು. ಮೊನ್ನೆ ಕೂಡ ಅದೇ ತರ ಆಯ್ತು. ಏನಪ್ಪ ಅಂತ ಅಲ್ಲ ಸರ್, ಇಷ್ಟು ವರ್ಷಗಳಿಂದ ನಾವು ದುಡ್ದಿದ್ದೀವಿ. KSRTC ಹುಟ್ಟಿದಾಗ್ಲಿಂದ ಸುಮಾರು 65-66ನೇ ವಯಸ್ಸಿಂದ AITC ವಿವಿಧ ಸಂಘಟನೆಗಳು ಇದ್ದಾವೆ. ನೀವು ಇದ್ದೀರಾ. ನಾವು MS ಕೃಷ್ಣನ್ ಇದ್ದಾಗ್ಲಿಂದ್ರೂ ನಾವು ಹೋರಾಟದಲ್ಲಿ ಇದ್ದೀವಿ. ರಿಟೈರ್ಡ್ ಆಗಿದ್ದೀವಿ ಅಂತಂದ್ರೆ ಇಷ್ಟು ಹೋರಾಟಗಳು ನಡೀತಾ ಇದೆ, ಪೇಪರಲ್ಲಿ ಬರ್ತಾ ಇದೆ, ಟಿವಿಯಲ್ಲಿ ಬರ್ತಾ ಇದೆ. ನೀವು ಯಾಕೆ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ? ರಿಟೈರ್ಡ್ ಆದ ತಕ್ಷಣ ಮುಗೀತಾ? ಸರ್ವಿಸ್ ಅಲ್ಲಿ ಇದ್ದಾಗಲೆಲ್ಲ ದುಡ್ಸ್ಕೊಳ್ಳೋ ಸರಿ ಆಯ್ತಾ? ಈಗ ಮಾತಾಡಿದೆ ನಾನು. ಅದು ತಪ್ಪಾದ್ರಪ್ಪ, ನಾನಂತೂ ಮಾತಾಡಿದೆ. ನಟ್ಟು ಬಿಟ್ರದು. ನಮ್ಮಿಂದ ಏನಾಗ್ಬೇಕಲ್ಲ ಸರ್, ನೀವು ಹೋರಾಟಗಾರರು. ಈಗ ನಾವು ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಈ 5-6 ಸಂಘಟನೆಗಳು ಏನಿದಾವೆ, ನಾವು ಸರ್ವಿಸ್ ಅಲ್ಲಿ ಇದ್ದಾಗ ಕೂಡ ಬಂದು ಪ್ರತಿಯೊಂದು ಹೋರಾಟದಲ್ಲಿ ಪ್ರತಿಯೊಂದು ಸಮಸ್ಯೆ ಬಂದರು, ಮುಖ್ಯವಾಗಿ ಪೇ ಫಿಕ್ಸೇಷನ್ ಇದರಲ್ಲಿ ಮಾತ್ರ ಎಷ್ಟೋ ಸಾರಿ ವಾರಗಟ್ಲೆ ತಿಂಗಳಗಟ್ಲೆ ಹೋರಾಟ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ ಎಲ್ಲ ನಾಯಕರು. ಅವರಲ್ಲಿ ಒಬ್ಬಿಬ್ರೆ ಅಂತ ಏನಲ್ಲ, ನಾನು ಕೂಡ ಹೋಗಿದ್ದೇನೆ ಅನ್ಕೊಳ್ಳಿ, ನನ್ನ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಜೈಲಿಗೆ ಹೋಗಿದ್ದೀರಾ, ಅದೇ ನಮಗೋಸ್ಕರ ರಿಟೈರ್ಡ್ ಆಗಿದ್ದೀವಿ. ಯಾಕೆ ನೀವು ನಮ್ಮನ್ನು ಮರ್ತಿದ್ದೀರಾ? ನೀವು ಎಲ್ಲಿ ನಮ್ಮ ಪೆನ್ಷನ್ಗೋಸ್ಕರ ಹೋರಾಟ ಮಾಡ್ತಾರೆ, ನಮ್ಮ ಸಾರಿಗೆ ಸಂಸ್ಥೆ ನಿವೃತ್ತ ನೌಕರು ಈ ತರ ಇದಾರಲ್ಲ ಅಂತಂದ್ಬಿಟ್ಟು ತಿರುಗಿ ನೋಡ್ತಾ ಇದ್ದಾರೆ. ನೀವು ತಪ್ಪಲ್ಲ ನಿಮ್ದು ಅಂತಂದ್ಬಿಟ್ಟು ಮಾತಾಡಿದೆ. ಆಯ್ತಪ್ಪ, ಈಗ ನೆಕ್ಸ್ಟ್ ಇದರಿಂದ ನೀವೇನು ಹೋರಾಟಗಳಿದ್ವಿ ನಾವು ಅದನ್ನ ತಗಂತೀವಿ. ಈಗ 29 ಸೀರಿಯಸ್ ತಗೊಂಡಿದೀವಲ್ಲ, 20ರಿಂದ 26ವರೆಗೂ ರಿಟೈರ್ಡ್ ಆಗಿರೋ ಸುಮಾರು ಒಂದು 14-16 ಸಾವಿರ ಜನ ಇದ್ದಾರೆ. 14ರಿಂದ 16 ಸಾವಿರ ಜನ ಇದ್ದಾರೆ. ಅವ್ರಿಗೂ 38 ತಿಂಗಳ ಅರಿಯರ್ಸ್ ಬರ್ತದೆ. ಆಮೇಲೆ 2024ರಿಂದ ಈ ಕಡೆ ಹೊಸ ಅಗ್ರಿಮೆಂಟು, ಅದಕ್ಕೋಸ್ಕರ ಇದು ಮಾಡೋಣ. ನೀವು ಬನ್ನಿ, ನಾವು ಬರ್ತೀವಿ. ಮುಂದಿನ ದಿನಗಳಲ್ಲಿ PF ಆಫೀಸ್ದಲ್ಲಾಗಲಿ, ಫ್ರೀಡಂ ಪಾರ್ಕಲ್ಲಾಗಲಿ EPS 95 ನಿಮ್ಮ ಏನು ಪೆನ್ಷನ್ಗೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಆ ಹೋರಾಟಗಳಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ದುರದೃಷ್ಟವಶಾತ್ ನಮಗೆ ಇದಿಲ್ವೋ ಅದೇನೋ, ಅವರು 28ನೇ ತಾರೀಕೆ ಹಾರ್ಟ್ ಅಟ್ಯಾಕ್ ಇಂದ ನೀರು ಹೊಂದಿರ್ತಾರೆ. ಆದ್ರೆ ಅವರೆಲ್ಲಿದ್ರು ಆ ಹೋರಾಟ ಮುನ್ಸೂಚಕ ಎಲ್ಲರೂ ನೋಡಿದ್ದೀರಿ ನೀವು. ಅವ್ರ ಹೋರಾಟಗಳಲ್ಲಿ ಎಲ್ಲರೂ ನೀವು ಭಾಗವಹಿಸಿರ್ತೀವಿ. ನಾಯಕರಾಗೋದಲ್ಲ, ಆ ಒಂದು ಶಕ್ತಿ ಅನ್ನೋದು ಆ ತರ ಇತ್ತು ಅವರಲ್ಲಿ. ಆ ಶಕ್ತಿ ಇವತ್ತು ಆ ಶಕ್ತಿ ಅವರು ಆತ್ಮ ಇಲ್ಲ, ದೈಹಿಕವಾಗಿ ಅವರಿಲ್ಲ. ಆದ್ರೆ ಅವ್ರು ಏನು ಹೋರಾಟದ ರೂಪುರೇಷೆಗಳೇನು ಹಾಕಿಕೊಟ್ಟಿದ್ದಾರೆ, ಇದರಿಂದ ನಮ್ಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದ ಒಂದು ದಾರಿ ಅಂತಲೇ ನಾವು ಆ ದಾರಿ, ಅವರ ದಾರಿಯಲ್ಲಿ ಕೂಡ ನಾವು ತಗೊಳ್ಳೋಣ.